ಸ್ನೇಹಿತರೆ, ಡೇ 4 ಆಫ್ 16 ಡೇಸ್ ರೋಡ್ ಟ್ರಿಪ್ಗೆ ಸ್ವಾಗತ. ಅದ್ಭುತವಾದ ರೋಡಲ್ಲಿ ಇದ್ದೀವಿ. ನಿನ್ನೆ ಒಂದು ಎಕ್ಸ್ಪ್ರೆಸ್ ವೇ ತೋರಿಸಿದ್ದೆ. ಅದು ಯಾವುದು ಅಂದರೆ ಮುಂಬೈ ಟು ನಾಗ್ಪುರ್ ಎಕ್ಸ್ಪ್ರೆಸ್ ವೇ ತೋರಿಸಿದ್ದೆ. ಅದು ಒಂದು 450-500 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಮಾಡಿದರು. ಇವತ್ತು ನಾವಿದ್ದೀವಿ ಎಲ್ಲಿ ಅಂತ ಹೇಳಿದ್ರೆ, ಇದು ಬಾಂಬೆ ಟು ನ್ಯೂ ಡೆಲ್ಲಿ ಎಕ್ಸ್ಪ್ರೆಸ್ ವೇ. ಅಂದರೆ ಬಾಂಬೆ ಟು ನ್ಯೂ ಡೆಲ್ಲಿ ಹೋಗುತ್ತೆ. ನೀವು ಲೆಫ್ಟ್ ತೊಗೊಂಡು ಇನ್ನೊಂದು ಎಕ್ಸ್ಪ್ರೆಸ್ ವೇ ಮಾಡಿದ್ದಾರೆ, ಅದು ವಡೋದರ ಗುಜರಾತಿಗೆ ಹೋಗುತ್ತೆ. ಸೊ ದರ್ ಆರ್ 2 ಎಕ್ಸ್ಪ್ರೆಸ್ ವೇ, 2 ಎಕ್ಸ್ಪ್ರೆಸ್ ವೇ ಇದೆ. ಸೂಪರ್ ಆಗಿದೆ ರೋಡು. 120 ಕಿಲೋಮೀಟ್ರು ಮ್ಯಾಕ್ಸಿಮಮ್ ಸ್ಪೀಡು. ನಾವು ಅಷ್ಟರಲ್ಲೇ ಹೋಗ್ತಾ ಇದ್ದೀವಿ, 120 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, 4 ಲೈನ್ ಇದೆ ಇಲ್ಲಿ. 1, 2, 3, 4. ಆ ಕಡೆ 8 ಲೈನ್ ಎಕ್ಸ್ಪ್ರೆಸ್ ವೇ, ವಿಚ್ ಇಸ್ ಬ್ಯೂಟಿಫುಲ್. ಸಖತ್ತಾಗಿದೆ. ನಮ್ದು ಆ್ಯಕ್ಚುಲಿ ಬೆಂಗಳೂರು ಮೈಸೂರು ಬಂದು 10 ಲೈನ್ ಬರುತ್ತೆ. ಬಿಕಾಸ್ ಲೆಫ್ಟಲ್ಲಿ 3, ರೈಟಲ್ಲಿ 3, ಸರ್ವಿಸ್ ರೋಡ್ 2, 4. ಸೊ ಇದು ಒಂದು 4, 8 ಪ್ಲಸ್ ಸರ್ವಿಸ್ ರೋಡ್ 4, 12 ಲೈನ್ ಎಕ್ಸ್ಪ್ರೆಸ್ ವೇ. ಏನಮ್ಮ 2 ಲೆಫ್ಟ್ ಒಂದು ರೈಟ್ ಅಲ್ಲ, ಈ ಕಡೆ ಹೋಗೋದೊಂದು, ಆ ಕಡೆ ಬರೋದೊಂದು ಲೈನ್ ಆಗುತ್ತೆ. ಹೌದು. ಇಲ್ಲಿ 2 ಆಯಿತು. 4, 6, 4, 10, 12, 12. ಸೊ 12 ಲೈನ್ ಎಕ್ಸ್ಪ್ರೆಸ್ ವೇ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ ಆಗ್ರಾಗೆ, ತಾಜ್ ಮಹಲ್ಗೆ. ನಿನ್ನೆ ಬೆಳಿಗ್ಗೆ ಎದ್ದು ಕೃಷ್ಣೇಶ್ವರನ ದರ್ಶನ ಮಾಡಿ ಸುಮಾರು 500 ಕಿಲೋಮೀಟರ್ನ ಡ್ರೈವ್ ಮಾಡ್ಕೊಂಡು ಬಂದು ಮತ್ತೆ ಉಜ್ಜಯಿನಿ ಮಹಾಕಾಳೇಶ್ವರನ ದರ್ಶನ ಮಾಡಿದ್ವಿ. ನಿನ್ನೆ ನಮ್ಮ ಅದೃಷ್ಟ ನನಗೆ ಗೊತ್ತಿಲ್ಲ. ನಿನ್ನೆ ಇವರಿಗೆ ಇಲ್ಲಿ ನಾರ್ತ್ ಇಂಡಿಯನ್ಸಿಗೆ ಇದು ಶ್ರಾವಣ ಮಾಸ ನಡೀತಾ ಇದೆ. ನಮಗೆಲ್ಲರಿಗೂ ಆಷಾಢ ನಡೀತಾ ಇದೆ ಅಲ್ವಾ ಇವಾಗ. ಇವ್ರಿಗೆ ಶ್ರಾವಣ ನಡೀತಾ ಇದೆ. ಆಮೇಲೆ ನಿನ್ನೆ ಪ್ರಥಮ ಶ್ರಾವಣ ಸೋಮವಾರ. ಇದ್ರು ಜನ ಏನು ಒಂದು 25-30 ಲಕ್ಷ ಜನ ಇದ್ರು ಇಲ್ಲಿ. ಸಿಕ್ಕಾಪಟ್ಟೆ ಒಳ್ಳೆ ಸಾಗರ ಬಂದಂಗೆ ಬರ್ತಾ ಇದ್ರು. ಬಟ್ ನಮ್ಮ ಪುಣ್ಯಕ್ಕೆ ಮಹಾಕಾಳೇಶ್ವರನ ದಯೆಯಿಂದ VIP ದರ್ಶನ ಆಯಿತು. ವಿತಿನ್ 10 ಮಿನಿಟ್ಸಲ್ಲಿ ದರ್ಶನ ಮುಗಿಸ್ಕೊಂಡ್ವಿ ನಾವು. ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿ ಅವರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಸ್. ಅಲ್ಲೂ ಹೇಳಿದ್ವಿ ಥ್ಯಾಂಕ್ಸ್ ಅಂತ. ಬಿಕಾಸ್ ನಾವು ಆಟೋಯಿಂದ ಇಳಿದ ತಕ್ಷಣವೇ ಒಂದು ಬ್ಯಾಟ್ರಿ ಗಾಡಿನ ಅರೇಂಜ್ಮೆಂಟ್ ಮಾಡಿಕೊಟ್ರು. ಅದಾದಮೇಲೆ ನಿಯರೆಸ್ಟ್ ಟು ದ ಟೆಂಪಲ್ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರು. ಮತ್ತು VIP ದರ್ಶನ ಮಾಡಿಸಿದ್ರು. ಸೊ ವೆರಿ ವೆರಿ ಹ್ಯಾಪಿ. ಬಹಳ ಸಂತೋಷದಿಂದ ದೇವ್ರ ಮುಂದೆ 10 ನಿಮಿಷ ಕೂತಿದ್ವಿ. ಆ 30 ಲಕ್ಷ ಜನ ದರ್ಶನ ಮಾಡ್ತಿದ್ರು. ಸೊ ನಮಗೊಂದು ಪ್ರಿವಿಲೇಜು ಒಂದು 10 ಮಿನಿಟ್ಸ್ ಕೂತ್ಕೊಳ್ಳೋದಕ್ಕೆ. ಸೊ ನಾನು, ವೈಫು, ಮಗ ಎಲ್ಲ ಕೂತ್ಕೊಂಡು, ಆಮೇಲೆ ನಾವೆಲ್ಲೋದ್ರೂ ಪೂಜೆ ಎಲ್ಲ ಮಾಡಿಸೋದೆಲ್ಲ ಮಾಡಲ್ಲ. ನಮ್ಮ ಏನು ಶಕ್ತಾನುಸಾರ ಕಾಣಿಕೆ ಹಾಕ್ಬಿಟ್ಟು ಉಂಡಿಗೆ ಬಂದ್ಬಿಡ್ತೀವಿ. ನಿನ್ನೆ ಆಚೆ ಬಂದ ಮೇಲೆ ಅಲ್ಲೊಬ್ರು ಪುರೋಹಿತರು ನಿನ್ನೆ ರಥೋತ್ಸವ ಇತ್ತಂತೆ. ಅಲ್ಲಿ ಇದ್ದಿದ್ದು ಒಂದು ಕಾಯಿನ ಕೊಟ್ಟರು, ಹೂವು ಕೊಟ್ಟರು, ಮತ್ತು ಕಲ್ಸಕ್ಕರೆ ಪ್ರಸಾದ ಸಿಕ್ತು. ಧನ್ಯೋಸ್ಮಿ ಅಂದ್ಕೊಂಡು ಮನೆ ರೂಮಿಗೆ ಬಂದು ಮಲ್ಕೊಂಡ್ವಿ. ಮತ್ತು ಬೆಳಗ್ಗೆ ಎದ್ದು ಇವಾಗ ಆಗ್ರಾಗೆ ಪಯಣ, ತಾಜ್ ಮಹಲ್ ನೋಡಬೇಕು ಅಂತ. ಸೊ ಬನ್ನಿ, ಆಗ್ರಾದಲ್ಲಿ ಸಿಗೋಣ. ತಾಜ್ ಮಹಲ್ ಲಾಸ್ಟ್ ಎಪಿಸೋಡಲ್ಲಿ ನಿಮಗೆ ಉಜ್ಜಯಿನಿ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ, ವಿಡಿಯೋಸ್ ಬರುತ್ತೆ. ನಮಗೆ ಫೋನ್ ತೊಗೊಂಡೋಗೋದಕ್ಕೂ ಅವಕಾಶ ಸಿಕ್ತು. ಆದರೆ ನಾವೇ ಫೋಟೋ ತೆಗಿಲಿಲ್ಲ, ಚೆನ್ನಾಗಿರಲ್ಲ, ತಪ್ಪಾಗುತ್ತೆ ಅಂತ. ಸೊ ಎಲ್ಲ ಎಷ್ಟೆಷ್ಟು ಕವರ್ ಮಾಡಿದ ವಿಡಿಯೋಸ್ ಎಲ್ಲ ತೋರಿಸ್ತೀವಿ. ಬನ್ನಿ, ಉಜ್ಜಯಿನಿ ಮಹಾಕಾಳೇಶ್ವರ ವಿಡಿಯೋ ನೋಡಿಕೊಂಡು ಆಗ್ರಾ ವಿಡಿಯೋಗೆ ಜಾಯ್ನ್ ಆಗಿ. ಭಯಂಕರ. ಈಗ ನೀರು ಹೌದೌದು, ಅದಕ್ಕೆ ಎಲ್ಲರೂ ನೋಡಕ್ಕೆ ನಿಂತಿರ್ತಾರಲ್ಲ, ಟ್ರಾಫಿಕ್ ಜಾಮ್ ಆಗೋಕ್ಕೆ. ಸಿಂಗಲ್ ಅಲ್ವಾ, ಅದಕ್ಕೆ. ಈಗ ಹರಿತಾ ಇರುವಾಗ ವೆಯ್ಟ್ ಜಾಸ್ತಿ ಬಿಟ್ಟು ಹೊಡೆದ್ಬಿಟ್ರೆ ಅಂತ ಯೋಚನೆ ಇರ್ಬೋದಲ್ಲ. ಕಿಟಕಿಯಿಂದ ಕಾಣಿಸ್ತಿಲ್ವ ಚಿನ್ನಿ? ನೋಡು, ಈ ಕಡೆ ನೋಡಿ, ಈ ಕಡೆ ಅಮ್ಮ ಕಿಟಕಿ ಓಪನ್ ಮಾಡೋದಲ್ಲ, ಆ ಕಡೆ ಅಲ್ವಾ? ಹೌದು ರೀ. ನೋಡಿ ಹೆಂಗೆ ಇದು ಮಾಡ್ತಾ ಆಗ್ತದೆ ಅಲ್ವಾ? ಬೇಡ
ಬೇಡ, ಆಮೇಲೆ ನಾನು ತೇಲ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಬಾಡಿನೂ ಸಿಗಲ್ಲ ಆಮೇಲೆ ನಿಮಗೆ. ಅದಕ್ಕೆ ಸಂಸ್ಕಾರ ಬರೋಕ್ಕೆ ಮೆಜ್ಜು ಮೆಜ್ಜು ಅಲ್ವಾ? ದೊಡ್ಡದಿದೆ ರೀ. ಮುಂದೆ ನೋಡು, ಹೋಗ್ತೀನಿ ನಾನು. ಹುಷಾರು ಹುಷಾರು, ಕಲ್ಲಿದೆ, ದೊಡ್ಡದೇ ಕಲ್ಲಿದೆ. ಲೆಫ್ಟ್ ನೋಡ್ಕೊಳ್ಳಿ. ಬೇಡ ಬೇಡ, ಲೆಫ್ಟ್ಗೆ ಹೋಗ್ಬೇಡಿ ಜಾಸ್ತಿ. ನೀನು ಲೆಫ್ಟ್ ನೋಡು. ಹೋಗಿ 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 ಹೋಗಿ, ಬಟ್ ಹುಷಾರು ಹುಷಾರು. ಅರೆ ಲೆಫ್ಟಿಗೆ ಬರಬೇಡಿ, ಹೋಗಿ ರೈಟ್ಗೆ ಹೋಗಿ, ರೈಟ್ಗೆ ಒಂಚೂರು. ಹಾಂ, ಹುಷಾರು 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 ಮಾ. ಮಮ್ಮಿ ಹಾಂ, ಕ್ರಾಸ್ ಮಾಡೋದು. ಅಮ್ಮ ಕೂತ್ಕೊಳಕ್ಕೆ ಆಯ್ತು ನೋಡ್ರಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಜೈ ಮಹಾಕಾಳೇಶ್ವರ. ಅಯ್ಯಮ್ಮ, ಎಷ್ಟು 2 ಅವರ್ ಆಯ್ತು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ನಾವು. ಇಲ್ಲೆಲ್ಲ ನೀರು ಬಂದ್ಬಿಟ್ಟಿದೆ ನೋಡಿ, ನೀರು ಜಾಸ್ತಿ ಆಗಿ ಇಲ್ಲಿ ಅಲ್ವಾ? ಈ ಕಡೆಯಿಂದ ಎಲ್ಲಿಂದನೋ ಬಂದಿದೆ ನದಿ ಚಾನಲ್ ಏನೋ ಪ್ರದೇಶಗಳು. ನಾವೇನು ಒಂದು ಜಾಗಕ್ಕೆ ಹೋದಾಗ ತಾಜ್ ಮಹಲಲ್ಲಿ ಒಂದು ಗೈಡ್ನ ಹೈರ್ ಮಾಡ್ಕೊಂಡ್ವಿ. ದಯವಿಟ್ಟು ಗೈಡ್ನ ಹೈರ್ ಮಾಡ್ಕೊಳ್ಳಿ, ಯಾಕಂದರೆ ಇದು ವರ್ತ್ ಗೋಯಿಂಗ್. ಅವ್ರೇನು ಅಲ್ಲಿ ತೋರಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಕ್ವಶನ್ ಕೇಳಿದೆ, ಅವ್ರಿಗೆ 10 ಜನ 11 ಜನದ ಮೇಲೆ ಜಂಟಿದಿರಿದ್ರಲ್ಲ, ಅವ್ರಿಗೆಲ್ಲ ಯಾಕೆ ತಾಜ್ ಮಹಲ್ ಕಟ್ಟಲಿಲ್ಲ, ಬರೀ ಮಮತಾಜ್ಗೆ ಯಾಕೆ ಕಟ್ಟಿದ್ರು ಅಂದಾಗ, ಇಲ್ಲಿ ತೋರಿಸ್ತಿರೋದು ಒಂದು ಇದೆಯಲ್ಲ, ಆವಾಗಲೇ ತೋರಿಸಿದ್ದು ಮತ್ತು ಇವಾಗ ತೋರಿಸ್ತಿರೋದು ಬಂದು ಇದು ಇಬ್ಬರೆಂಟಿರಿಗೆ ಕಟ್ಸಿರೋದು. ನಾನು ಮತ್ತೆ ಕೇಳಿದೆ, ಅದೇನು ಅವರಿಬ್ರಿಗೆ ಮಾತ್ರ ಅಷ್ಟು ಚಿಕ್ಕದಾಗಿರೋದು ಕಟ್ಸಿದ್ದಾರೆ, ಮಮತಾಜ್ಗೆ ಮಾತ್ರ ಯಾಕೆ ಇಷ್ಟು ದೊಡ್ಡ ತಾಜ್ ಮಹಲ್ ಕಟ್ಸಿದ್ದಾರೆ ಅಂತ ಕೇಳಿದೆ. ಅವ್ರು ಅವಾಗ ಹೇಳಿದೇನೆಂದರೆ, ಇವರಿಬ್ರಿಗೂ ಮಕ್ಕಳಿರಲಿಲ್ಲ, ಮಮತಾಜ್ಗೆ ಮಾತ್ರನೇ ಮಕ್ಕಳಿದ್ದಿದ್ದು, ಆದ್ದರಿಂದಾಗಿ ಅವ್ರಿಗೆ ಅಷ್ಟು ದೊಡ್ಡ ತಾಜ್ ಮಹಲ್ನ ಕಟ್ಸಿದ್ದಾರೆ ಅಂತ. ನನಗೆ ಒಂದು ಕಡೆ ಓಕೆ, ಪ್ರೀತಿಗೋಸ್ಕರ, ಯಾಕಂದರೆ ಪ್ರೀತಿಯ ಸಂಕೇತ, ಪ್ರೀತಿಗೋಸ್ಕರ ಇದನ್ನು ಮಾಡಿದ್ದಾರೆ ಅಂತೆಲ್ಲ ಹೇಳಿದಾಗ ನಾವು ಕತೆಗಳನ್ನು ಬುಕ್ಕಲ್ಲಿ ಓದಿದ್ವಿ, ಕೇಳಿದ್ವಿ. ಆವಾಗ ಏನೋ ಒಂಥರ ನನಗೆ ಅದೊಂದು ಇಲ್ಲಪ್ಪ, ಶಹಜಹಾನ್ ಇದನ್ನು ಮಾಡಿದ್ದಾನೆ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಅನ್ನಿಸ್ತಿತ್ತು. ಇಲ್ಲಿ ಹೋಗಿ ಎಲ್ಲ ಹಿಸ್ಟ್ರಿ ತಿಳ್ಕೊಂಡು ಅಲ್ಲಿರೋದನ್ನೆಲ್ಲ ಕೇಳಿಸಿದ ಮೇಲೆ ಒಳ್ಳೆ ಕೆಲಸ ಹೌದು, ಇದೊಂದು ಗ್ರೇಟ್ ಮಾನ್ಯುಮೆಂಟು, ಯುನೆಸ್ಕೋ ಹೆರಿಟೇಜು ಮತ್ತು 7 ವಂಡರ್ ಆಫ್ ದಿ ವರ್ಲ್ಡಲ್ಲಿ ಒಂದಿದೆ. ಆದರೆ ಅಲ್ಲೂ ಸಹ ಅದೊಂದು ಪಾರ್ಶಿಯಾಲಿಟಿ ಅಥವಾ ಅದೊಂದು ಸ್ವಾರ್ಥ, ಅದೊಂದು ಏನಂತಾರೆ, ಒಬ್ಬರಿಗೆ ಇನ್ನೊಬ್ಬರಿಗೆ ಇನ್ನೊಂದು ಅನ್ನೋದು ಆಬ್ವಿಯಸ್ಲಿ ಇದೆ. ಸೊ ಯಾರಿಂದ ಅನುಕೂಲ ಆಗ್ತಿದೆಯೋ ಅವ್ರಿಗೋಸ್ಕರ ಒಂದು ಸ್ಮಾರಕನ ಕಟ್ಟಿಸಿದ್ದಾರೆ. ಹಾಗೂ ಇದೆಲ್ಲದರ ಹೊರತಾಗಿ ಅದ್ಭುತವಾದಂತಹ ಜಾಗ. ನಾವು ಜೀವನದಲ್ಲಿ ಒಮ್ಮೆ ಆದರೂ ಈ ಜಾಗನ ನೋಡಲೇಬೇಕು, ಅಷ್ಟು ಚೆನ್ನಾಗಿರೋವಂಥ ಜಾಗ. ಹಾಗೂ ಇದೇ ಥರ ಗೈಡನ್ನ ನಾವು ತೊಗೊಂಡು ಮುಂದೆ ಹೋಗ್ತಾ 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 ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾಯಿದ್ರು. ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ನಮಗೆ ಅವರು ಹೇಳಿದ್ದೇನಂತ ಹೇಳಿದ್ರೆ, ಈ ತಾಜ್ ಮಹಲ್ ಸುತ್ತ ನೀವು 4 ಪಿಲ್ಲರ್ಗಳನ್ನು ನೋಡ್ಬೋದು. ಆ 4 ಪಿಲ್ಲರು ಎಲ್ಲ ರೈಟಿಗೆ ಮತ್ತು ಲೆಫ್ಟ್ಗೆ ಸ್ವಲ್ಪ ವಾಲಿದೆ, ಅಂದರೆ ಸ್ಟ್ರೈಟ್ ಇಲ್ಲ. ಅದೇ ಥರ ಡಿಸೈನ್ ಮಾಡಿ ಕಟ್ಸಿದಾರಂತೆ ಶಹಜಹಾನು. ಕಾರಣ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಆ ಪಿಲ್ಲರ್ಗಳು ಬಿದ್ದೋದ್ರೂ ತಾಜ್ ಮಹಲ್ ಮೇಲೆ ಬೀಳಬಾರ್ದು, ಅದು ಕೆಳಗೆ ಬೀಳಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆರ್ಕಿಟೆಕ್ಚರ್ನ ಪ್ಲ್ಯಾನ್ ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಎಲ್ಲ ನಾವು ನೋಡಿ ಸುಮಾರು ಒಂದು 3-4 ಅವರ್ ನಾವು ಒಳಗಡೆ ಇದ್ವಿ. ಮತ್ತು ದ ಬೆಸ್ಟ್ ಟೈಮ್ ಟು ವಿಸಿಟ್ ತಾಜ್ ಮಹಲ್ ನೋಡಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ ಅವರು. ರೈಟಿಗೆ ವಾಲ್ಕೊಂಡಿದೆ, ಈ ಕಡೆ ಲೆಫ್ಟಿಗೆ ವಾಲ್ ಇದೆ, ಬಿಕಾಸ್ ಕೆಳಗೆ ಮೇಲೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ. ಬೆಸ್ಟ್ ಟೈಮ್ ಟು ವಿಸಿಟ್ ತಾಜ್ ಮಹಲ್ ಏನಂದರೆ ಅರ್ಲಿ ಮಾರ್ನಿಂಗ್. ನೀವೊಂದು 6 ಗಂಟೆಗೆ ಅದು ಓಪನ್ ಆಗುತ್ತೆ, 5:30 6 ಗಂಟೆ ಒಳಗೆ ನಿಮ್ಮನ್ನು ಒಳಗಡೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅರ್ಲಿ ಮಾರ್ನಿಂಗ್ ಹೋದಷ್ಟು ಬಹಳ ಒಳ್ಳೆಯದು, ಅಥವಾ ಲೇಟ್ ಈವ್ನಿಂಗ್ ನೀವು ಹೋದರೆ ಒಳ್ಳೆಯದು, 4-4:15 ಮೇಲೆ. ಕಾರಣ 9 ಗಂಟೆ ಮೇಲೆ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಇರಲಿಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ತುಂಬ ಅಂದರೆ ತುಂಬಾ ಬಿಸಿಲಿರುತ್ತೆ. ಸೊ ಅದರಿಂದಾಗಿ ನೀವು ಆದಷ್ಟು ಅರ್ಲಿ ಮಾರ್ನಿಂಗ್ ಹೋಗೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹಾಗೂ ಅಲ್ಲಿ ಬಂದಿರತಕ್ಕಂತಹ ಎಲ್ಲರ ಅಭಿಪ್ರಾಯನೂ ಸಹ, ಬಿಕಾಸ್ ಈ ಗೈಡು ಅದನ್ನೇ ನಮಗೆ ಹೇಳ್ತಾ ಬಂದರು. ಮತ್ತು ನಾವು ತಾಜ್ ಮಹಲ್ ನೋಡ್ತಾ ನೋಡ್ತಾ ನಿಮಗೆ ಎಂಟ್ರಿ ಫೀಸ್ ಬಂದು ಇದಕ್ಕೆ 50 ರೂಪಾಯಿ ಎಂಟ್ರಿ ಫೀಸ್ ಹೊರಗಡೆ ಹೋಗಲಿಕ್ಕೆ.
ಮತ್ತು ಆ ತಾಜ್ ಮಹಲ್ ಮೇಲೆ ಹೋಗಿ ಶಹಜಹಾನ್ದು ಮತ್ತು ಮಮತಾಜ್ದು ಏನು ಸ್ಮಾರಕ ಇದೆಯಲ್ಲ, ಸಮಾಧಿ ಇದೆಯಲ್ಲ, ಅದನ್ನು ಒಳಗೋಗಿ ನೋಡಲಿಕ್ಕೆ ಇನ್ನೂ ಸುಮಾರು ಒಂದು 200 ರೂಪಾಯಿನೋ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಕರೆಕ್ಟ್, 50 ರೂಪೀಸ್ ಪ್ಲಸ್ 250 ರೂಪೀಸ್ ನಮ್ಮ ಹತ್ರ ತೊಗೊಂಡ್ರು. ನೀವು ಇದನ್ನು ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ನಿಮಗೆ ಮತ್ತೆ ಅಲ್ಲೋಗಿ ಟಿಕೆಟ್ ತೊಗೊಳ್ಳೋದಕ್ಕೆ ಸ್ವಲ್ಪ ಕ್ಯೂ ಜಾಸ್ತಿ ಇರುತ್ತೆ. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ ನೀವು ಎಲ್ಲಿ ರೂಮ್ ಮಾಡಿರ್ತೀರಲ್ಲ, ಆ ರೂಮ್ ಮಾಡಿರೋ ಜಾಗದಲ್ಲೇ ಸಹ ನಿಮಗೆ ಟಿಕೆಟ್ನು ಅವರು ತೆಗೆದುಕೊಡ್ತಾರೆ. ಆ ಟಿಕೆಟ್ ತೊಗೊಳ್ಳಿ. ಬಟ್ ನನ್ನ ಒಂದು ಪರ್ಸ್ನಲ್ ಫೀಲಿಂಗ್ ಏನಂತ ಹೇಳಿದ್ರೆ, ತಾಜ್ ಮಹಲ್ಲು ದೂರದಿಂದ ನೋಡಲಿಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ. ನೀವು ಹತ್ತಿರದಲ್ಲಿ ಹೋದಾಗ ಮುಟ್ಟಬಹುದು ತಾಜ್ ಮಹಲ್ನ ಅನ್ನೋದೊಂದು ಬಿಟ್ಟರೆ, ಹತ್ತಿರದಲ್ಲಿ ಹೋದಾಗ ನಿಮಗೆ ದೂರದಲ್ಲಿ ಸಿಗುವಂತಹ ಒಂದು ವಾವ್ ಫ್ಯಾಕ್ಟರ್ ನಿಮಗೆ ಹತ್ತಿರದಲ್ಲಿ ಸಿಗಲ್ಲ. ಯಾಕಂದರೆ ಅಷ್ಟು ದೊಡ್ಡ ಆರ್ಕಿಟೆಕ್ಚರ್ ನಿಮಗೆ ಬರೀ ಗೋಡೆನೇ ಕಾಣಿಸ್ತಿರುತ್ತೆ, ನಿಮಗೆ ಆರ್ಕಿಟೆಕ್ಚರ್ ಫುಲ್ಲಾಗಿ ಕಾಣಿಸೋದಿಲ್ಲ. ಆದ್ದರಿಂದ ದೂರದಲ್ಲೇ ನೋಡಬಹುದು. ಒಂದು. ಎರಡನೇದು, ನೀವು ಹತ್ತಿರಕ್ಕೆ ಹೋಗಿ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾನ ಅಲೋ ಮಾಡಲ್ಲ. ಮತ್ತು ಅವ್ರದ್ದೇ ಆದಂತಹ ಒಂದು ಸ್ಪೆಷಲ್ ಒಂದು ಸಾಕ್ಸ್ ಥರ ಕೊಡ್ತಾರೆ. ಅದೊಂಥರ ನಿಮಗೆ ಈ ಡಾಕ್ಟರ್ಗಳೆಲ್ಲ ತಲೆಗೆ ಹಾಕೊಂಡಿರ್ತಾರೆ. ಮತ್ತು ಮಾಸ್ಕ್ ಇರುತ್ತಲ್ಲ ನಮಗೆ ಆ ಬ್ಲೂ ಕಲರ್, ಆ ಒಂದು ಮೆಟೀರಿಯಲಲ್ಲಿ ಒಂದು ಸಾಕ್ಸ್ ಥರ ಕೊಡ್ತಾರೆ. ನಿಮ್ಮ ಚಪ್ಪಲಿಗೆ ಮತ್ತು ಶೂಗೆ ಆ ಸಾಕ್ಸ್ನ ಹಾಕೊಂಡು ಒಳಗೋಗ್ಬೇಕು. ಬಿಕಾಸ್ ಅದು ಮಾರ್ಬಲ್ ಸ್ಟೋನ್ ಆಗಿರೋದ್ರಿಂದ ಗಲೀಜಾಗಬಾರ್ದು ಅಂತ ಪ್ರಿಕಾಷನ್ ತೊಗೊಂಡಿರ್ತಾರೆ. ಮತ್ತು ಈ ಒಂದು ಜಾಗದಲ್ಲಿ ಬಹಳ ನೀಟಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಹಾಗೂ ತುಂಬ ಕ್ಲೀನ್ ಮಾಡ್ತಿರ್ತಾರೆ. ಮತ್ತು ನಾವು BSF ಅವ್ರನ್ನೂ ತುಂಬ ಜನ ಇಲ್ಲಿ ನಾವು ನೋಡಿದ್ವಿ. ಅದ್ಭುತವಾದಂತಹ ಜಾಗ. ಆಮೇಲೆ ಆ ಕಡೆ ಮತ್ತು ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ 2 ಕಟ್ಟಡಗಳನ್ನ ನೋಡ್ಬೋದು. ಅದು ನಮಾಜ್ಗೆ ಇರುವಂತಹ ಕಟ್ಟಡ. ಆಮೇಲೆ ಶುಕ್ರವಾರ ತಾಜ್ ಮಹಲ್ ಕ್ಲೋಸ್ ಇರುತ್ತೆ. ಶುಕ್ರವಾರ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ನೀವೇನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಅಂದರೆ ಶುಕ್ರವಾರ ಅಲ್ಲಿ ಹೋಗಬೇಡಿ. ಬಿಕಾಸ್ ನಮಾಜ್ಗೋಸ್ಕರ ಅಲ್ಲಿ ಲೋಕಲ್ ಮುಸ್ಲಿಮ್ಸ್ಗಳನ್ನು ಮಾತ್ರ ಅಲೋ ಮಾಡ್ತಾರೆ. ಬೇರೆ ಯಾವ ಪ್ರವಾಸಿಗರನ್ನು ಅಲ್ಲಿ ಅಲೋ ಮಾಡಲ್ಲ ನಮಾಜ್ಗೋಸ್ಕರ. ಆದ್ದರಿಂದ ಫ್ರೈಡೇ ತಾಜ್ ಮಹಲ್ನ ವಿಸಿಟ್ ಮಾಡೋದನ್ನು ದಯವಿಟ್ಟು ಪ್ಲ್ಯಾನ್ಸ್ ಇತ್ತು ಅಂದರೆ ದಯವಿಟ್ಟು ಅವಾಯ್ಡ್ ಮಾಡಿ. ನಾವು ಇದೇ ರೀತಿ ನೋಡಿಕೊಂಡು ತಾಜ್ ಮಹಲ್ಲು ಒಳಗಡೆ ಹೋಗಿದ್ವಿ. ನಾವು ಪೂರ್ತಿ ಎಲ್ಲ ಸುತ್ತಾಡಿಕೊಂಡು ಆ ಒಂದು ಮುಘಲ್ ಗಾರ್ಡನ್ನ ನೋಡಿಕೊಂಡು ಎಲ್ಲ ಆಗಿ ಮತ್ತು ಅಲ್ಲಿ ಫೋಟೋಸ್ಗಳೆಲ್ಲ ತೊಗೊಂಡು ನಾವು ಸುಮಾರೊಂದು 9-9:30 ನಾವು ಆಚೆ ಬಂದ್ವಿ. ನಮ್ಗೆ ಅಷ್ಟರಲ್ಲೇ ಫ್ರಸ್ಟ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಿಕಾಸ್ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಮತ್ತು ಇಲ್ಲಿ ಪೇಟ ಸಿಗುತ್ತೆ. ಇದೊಂದು ಫೇಮಸ್ ಸ್ವೀಟ್ ಪೇಟ ಅಂತ. ಅಲ್ಲಿ ಪ್ರಾಚೀನ್ ಪೇಟ ಅಂತ ಈ ಒಂದು ತಾಜ್ ಮಹಲ್ ಎಂಟ್ರೆನ್ಸ್ ಸ್ಟ್ರೀಟಲ್ಲೇ ನಿಮಗೆ ಪ್ರಾಚೀನ್ ಪೇಟ ಅಂತ ಇದೆ. ನೀವು ಅಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ. ಆದರೆ ಒಂದು ಸಜೆಷನ್ನು, ನೀವು ಅಲ್ಲೇ ತಿಂದು ಖಾಲಿ ಮಾಡೋಷ್ಟು ಕ್ವಾಂಟಿಟಿ ಮಾತ್ರ ತೊಗೊಳ್ಳಿ. ಬಿಕಾಸ್ ಅದು 3 ದಿನದ ಮೇಲೆ ಇರಲ್ಲ. ಆದ್ದರಿಂದ ಆಮೇಲೆ ಈ ತಾಜ್ ಮಹಲ್ಗೆ ರೀಚ್ ಆಗಲಿಕ್ಕೆ ನಿಮಗೆ ಪಾರ್ಕಿಂಗ್ ಲಾಟಲ್ಲಿ ನಿಮ್ಮ ಕಾರ್ನ ಅಥವಾ ನಿಮ್ಮ ವೆಹಿಕಲ್ಗಳನ್ನ ಪಾರ್ಕ್ ಮಾಡಿಬಿಟ್ರೆ ಅಲ್ಲಿಂದ ಬ್ಯಾಟ್ರಿ ಗಾಡೀಸ್ ಅಂದರೆ ಬಗ್ಗೀಸ್, ಏನು ಗೋಲ್ಫ್ ಕಾರ್ಟ್ ಅಂತೀವಲ್ಲ, ಅದರ ಅವೈಲೇಬಿಲಿಟಿ ಇರುತ್ತೆ. 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ಮನ್ನು ಪಾರ್ಕಿಂಗ್ ಲಾಟಿಂದ ಕರ್ಕೊಂಡು ಬಂದು ತಾಜ್ ಮಹಲ್ ಎಂಟ್ರೆನ್ಸ್ವರೆಗೂ ನಿಮ್ಮನ್ನು ಡ್ರಾಪ್ ಮಾಡಿ ಮತ್ತೆ ನೀವು ವಾಪಸ್ ಹೋಗ್ಬೇಕಾದ್ರೆ ಅದೇ ಬಗ್ಗಿಗೆ ನೀವು ಅಮೌಂಟ್ನ ಪೇ ಮಾಡಿದ್ರೆ ಅವ್ರು ಮತ್ತೆ ಕರ್ಕೊಂಡು ನಿಮ್ಮ ಪಾರ್ಕಿಂಗ್ ಲಾಟಿಗೆ ನಿಮ್ಮನ್ನು ಡ್ರಾಪ್ ಮಾಡ್ತಾರೆ. ಆದ್ದರಿಂದ ನೀವು ತಾಜ್ ಮಹಲ್ ರೀಚ್ ಆಗೋವರೆಗೂ ನಡಿಲಿಕ್ಕೇನು ಅಷ್ಟೊಂದಿರಲ್ಲ. ಆದರೆ ತಾಜ್ ಮಹಲ್ ಒಳಗಡೆ ಸಿಕ್ಕಾಪಟ್ಟೆ ನಡಿಬೇಕು. ವಯಸ್ಸಾದವ್ರು ಯಾರಾದರೂ ಇದ್ದೀರಾ ಅಥವಾ ಫಿಸಿಕಲಿ ಚಾಲೆಂಜ್ ಇದ್ದೀರಾ ಅಂದರೆ ಮೇಕ್ ಶೂರ್ ದಟ್ ನೀವು ಸ್ವಲ್ಪ ಸ್ಟ್ಯಾಮಿನಾ ಚೆನ್ನಾಗಿ ಇಟ್ಕೊಂಡಿರೋಕ್ಕೆ. ಬಿಕಾಸ್ ಅಟ್ಲೀಸ್ಟ್ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಒಂದು ರೇಡಿಯಸ್ ಅಂತೂ ನಡಿಲೇಬೇಕಾಗತ್ತೆ. ಅದರಿಂದಾಗಿ ಒಂದು ನೀವು ನಡೆಯೋದಕ್ಕೆ ಪ್ರಿಪೇರ್ ಆಗಿ ಅರ್ಲಿ ಮಾರ್ನಿಂಗ್ ಹೋಗಿ ಮತ್ತು ಒಂದು ಗೈಡ್ ತೊಗೊಳ್ಳಿ. ಅಲ್ಲಿ ಏನಂದರೆ ನೀವು ಒಂದು ಕೆಲಸ ಮಾಡಬೇಕು, ನಿಮಗೆ ಹೊರಗಡೆ ಗೈಡ್ಗಳು ಸಿಗ್ತಾರೆ. ಆ ಹೊರಗಡೆ ಗೈಡ್ ಸಿಕ್ಕಿದಾಗ ಅವ್ರು ನಿಮಗೆ ಸಿಕ್ಕಾಪಟ್ಟೆ ಪ್ರೈಸ್ ಹೇಳ್ತಾರೆ. ಅವ್ರನ್ನ ತಗೊಳಕ್ಕೆ ಹೋಗಬೇಡಿ. ನೀವು ಒಳಗಡೆ ಬರ್ತಾ ಇದ್ದಂಗೆ ಮತ್ತೆ ಕೆಲವರು ಗೈಡ್ ಸಿಗ್ತಾರೆ. ಮೊದಲೇ ಮಾತಾಡ್ಕೊಳ್ಳಿ, ಎಷ್ಟು ಕೊಡಬೇಕು, ಏನು ಮಾಡಬೇಕು ಅಂತೆಲ್ಲ. ಅಲ್ಲಿ ನಿಮಗೆ ನಾವು ಫೋಟೋಸ್ ತಗೊಡ್ತೀವಿ, ನಿಮಗೆ ಬೇರೆ ಬೇರೆ ಡಿಸೈನ್ಸಲ್ಲಿ ಫೋಟೋಸ್ ತೆಗಿತೀವಿ, ಅದಕ್ಕೆ ಎಕ್ಸ್ಟ್ರಾ ಕೊಡಬೇಕು. ಮತ್ತು ಈ ಫೋಟೋಗ್ರಾಫರ್ಸ್ ಹಾವಳಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಅದರಿಂದಾಗಿ ನೋಡಿಕೊಂಡು ನಿಮಗೆ ಇಲ್ಲ ನಾನು ಹಿಸ್ಟ್ರಿನ ಅದನ್ನು ಆಮೇಲೆ ಓದ್ಕೊಳ್ತೀನಿ ಅನ್ನೋದಾದರೆ ನೀವು ಆಮೇಲೆ ಓದ್ಕೊಳ್ಳಿ, ಪರವಾಗಿಲ್ಲ. ಬಟ್ ಹೋಗಿ ಬನ್ನಿ. ಅದಾದಮೇಲೆ ನಾವು ನಮ್ಮ ಉಳ್ಕೊಂಡಿರೋಂತಹ ಹೋಟ್ಲಲ್ಲಿ ಈ ಒಂದು ಸ್ಟೋನ್ ಕಾರ್ವಿಂಗ್ ಮಾಡ್ತಾರಲ್ಲ, ಅವರೊಬ್ಬರು ಕೆಲಸ ಮಾಡ್ತಿದ್ರು. ನಾವು ಅವ್ರ ಹತ್ರ ಕೇಳಿದ್ವಿ, ಏನು ನಮಗೆಲ್ಲ ಬುಕ್ಕಲ್ಲಿ ಓದಿದ್ವಿ ಶಹಜಹಾನು ಇಲ್ಲಿ ತಾಜ್ ಮಹಲ್ ಎಲ್ಲ ಕಟ್ಟಿದ ಮೇಲೆ ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕೈನ ಕಟ್ ಮಾಡಿದ್ರಂತೆ, ಹೌದಾ ಅಂತ. ಅದು ಆ್ಯಕ್ಚುಲಿ ಸುಳ್ಳಂತೆ. ಯಾಕಂದರೆ ಅವರ ವಂಶಸ್ಥರೇ ಒಂದು ನಾವು ಹೋಗಿ ಮಾತಾಡ್ಸಿದ್ವಿ, ಅವ್ರು ಅದೇ ಕೆಲಸನ ಮಾಡ್ತಾ ಇದ್ದಾರೆ. ಅವರೇನು ಹೇಳಿದ್ರು, ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರಂತೆ. ಏನಂತ, ನೀವು ಈ ಥರ ಬೇರೆ ಕೆಲಸಗಳನ್ನು ನೀವು ಮಾಡಬಾರ್ದು, ನೀವು ಮಾಡಿದ್ರೆ ನಿಮ್ಮ ಕೈಗಳನ್ನು ಕತ್ತರಿಸಲಾಗುತ್ತದೆ ಅಂತ ಅಗ್ರಿಮೆಂಟ್ ಒಂದು ಬರ್ಸ್ಕೊಂಡಿದ್ರಂತೆ. ಬಟ್ ಯಾವುದೇ ರೀತಿ ಯಾರ ಕೈನೂ ಸಹ ಕಟ್ ಮಾಡಿಲ್ಲ. ಯಾಕಂದರೆ ಇಲ್ಲಿ ಕಟ್ಟಿದಂತಹ ವಂಶಸ್ಥರನ್ನೇ ನಾವು ಹೋಗಿ ಮಾತಾಡ್ಸಿದ್ವಿ. ಬಿಕಾಸ್ ಅವರ ಮುತ್ತಾತನೋ ಅಥವಾ ಅವರ ಒಂದು ವಂಶಸ್ಥರ ಈ ಕೆಲಸ ಎಲ್ಲ ಮಾಡಿರೋದ್ರಿಂದ ಅವ್ರು ನಮಗೆ ಇದನ್ನು ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಇದೊಂದು ತಪ್ಪು ತಿಳುವಳಿಕೆ ನಮಗೆ ಚಿಕ್ಕ ವಯಸ್ಸಿಂದನೂ ಸಹ ನಮ್ಮ ಒಂದು ತಲೆಗೆ ಬಂದ್ಬಿಟ್ಟಿದೆ. ಸೊ ಆದ್ದರಿಂದ ಇದಿಷ್ಟು ತಾಜ್ ಮಹಲಲ್ಲಿ ನಮಗಾಗಿರುವಂತಹ
ಎಕ್ಸ್ಪೀರಿಯನ್ಸ್. ಮತ್ತು ನೀವಲ್ಲಿ ಸುಸ್ತಾಗಿ ಆಚೆ ಬಂದಿರ್ತೀರಾ, ಒಂದು ಕಾಫಿನೋ ಅಥವಾ ಒಂದು ಟೀನೋ ಕುಡಿಬೇಕು, ಹೊರಗಡೆ ಹೋದಾಗ ದಯವಿಟ್ಟು ರೇಟ್ನ ತಿಳ್ಕೊಂಡು ಆಮೇಲೆ ನೀವು ಒಂದು ಐಟಮ್ನ ತೊಗೊಳ್ಳಿ. ಯಾಕಂದರೆ ನಮಗೆ ತುಂಬ ಏನಂತಾರೆ ಓಡಾಡಿ ಸುಸ್ತಾಗಿರೋದ್ರಿಂದ ನಾವು ಅಲ್ಲೋಗಿ ಕಾಫಿ ತೊಗೊಂಡ್ವಿ. ಒಂದು ಕಾಫಿಗೆ 450 ರೂಪಾಯಿ ಚಾರ್ಜ್ ಮಾಡಿದ್ರು. ಸರಿ ತೊಗೊಂಡ್ಬಿಟ್ಟಿದ್ದೀವಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ನಾವು ಹೋಗಿ ಕುಡಿದು ಬಂದ್ವಿ. ಅದರಿಂದ ವಿಚಾರಿಸಿ ಆಮೇಲೆ ನೀವೇನೇ ಪರ್ಚೇಸ್ ಮಾಡೋದಾದ್ರು ಮಾಡಿ. ಇಲ್ಲಿ ನೋಡಿ, ನಾವು ಮೇಲ್ಗಡೆ ಹೋಗಿ ಒಳಗೆ ಹೋಗ್ತೀವಿ. ಒಳಗೆ ಹೋದಾಗ ನಮಗೆ ಫೋನ್ನ ಅಲೋ ಮಾಡೋದಿಲ್ಲ. ಮಾತ್ರ ಈ ಗೈಡ್ ಅಂತೂ ಶರ್ಮಾ ಅವ್ರ ಹೆಸರು, ನಾನು ಅವ್ರದ್ದು ಕಂಪ್ಲೀಟ್ ನೇಮ್ ಮರ್ತುಬಿಟ್ಟಿದ್ದೀನಿ, ಶರ್ಮಾ ಅಂತ. ನೋಡಿ, ಅವ್ರ ಕಾಲ್ಗೂ ಅದೊಂದು ಸಾಕ್ಸ್ ಥರ ಹಾಕ್ಕೊಂಡಿದ್ದಾರೆ. ಪ್ರತಿಯೊಂದು ಜಾಗಕ್ಕೂ ನಮ್ಮನ್ನು ಕರ್ಕೊಂಡೋಗಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಬಹಳ ಚೆನ್ನಾಗಿ ಇವರೊಂದು ರಿಜಿಸ್ಟರ್ಡ್ ಗೈಡ್, ಇವರು ತಾಜ್ ಮಹಲಲ್ಲಿ ರಿಜಿಸ್ಟರ್ಡ್ ಗೈಡು, ನಮಗೆ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಗೈಡ್ ತೊಗೊಂಡ್ರೆ ಒಂದು ಉತ್ತಮವಾದ ಒಂದು ಆಯ್ಕೆ ಅಂತ ನನ್ನದೊಂದು ಅಭಿಪ್ರಾಯ. ನೋಡಿ, ನಾವು ಒಳಗಡೆ ನನ್ನ ವೈಫು ಕ್ಯಾಮ್ರಾ ತೊಗೊಂಡು ಹೋಗ್ತಾರೆ, ಅವ್ರು ಸನ್ನೆ ಮಾಡ್ತಾರೆ ವಿಡಿಯೋ ತೆಗಿಯೋಂಗಿಲ್ಲ ಅಂತ ಹೇಳಿಬಿಟ್ಟು. ನೋಡಿ, ಇವಾಗ ಆಫ್ ಮಾಡ್ತಾರೆ. ಹೌದು, ವಿಡಿಯೋ ಒಳಗಡೆ ಅಲೋ ಮಾಡೋದಿಲ್ಲ. ಆಮೇಲೆ ಆಚೆ ಬಂದ್ವಿ. ಇದ್ರ ಹಿಂದೆಗಡೆ ಯಮುನಾ ನದಿ ಇದೆ. ಯಮುನಾ ನದಿಯ ತೀರದಲ್ಲಿ ಈ ಒಂದು ತಾಜ್ ಮಹಲ್ ಬ್ಯೂಟಿಫುಲ್ ಏನೊಂದು ಸ್ಟ್ರಕ್ಚರ್ನ, ಒಂದು ಮಾನ್ಯುಮೆಂಟ್ನ, ಮತ್ತು ಸೆವೆನ್ ವಂಡರ್ ಆಫ್ ದಿ ವರ್ಲ್ಡಲ್ಲಿ ಒನ್ ಆಫ್ ದಿ ವಂಡರ್ ಆಫ್ ದಿ ವರ್ಲ್ಡ್ನ ಕಟ್ಟಿದ್ದಾರೆ. ಆಮೇಲೆ ಇದೊಂದು ನೀವು ನೋಡ್ತಿರ್ತಕ್ಕಂತಹ ಎಲ್ಲ ಒಂದು ಡಿಸೈನ್ಸ್ ಏನಿದಾವಲ್ಲ, ಇದೆಲ್ಲ ಕಾರು ಮಾಡಿರೋದು. ಅಂದರೆ ಒಂದು ಮಾರ್ಬಲ್ನ ಕಾರು ಮಾಡಿ ಅದನ್ನು ತೆಗೆದು ಅದರೊಳಗಡೆ ಇನ್ನೊಂದು ಮಾರ್ಬಲ್ನ ಕೂರಿಸಿರೋದು. ಯಾವುದೇ ರೀತಿ ಪೇಂಟ್ ಆಗಲಿ ಇನ್ನು ಏನೇ ಒಂದಾಗಲಿ ಇದರಲ್ಲಿಲ್ಲ. ನೀವು ಅದನ್ನು ಮುಟ್ಟಿ ಫೀಲ್ ಮಾಡಬಹುದು. ನಿಮ್ಗನ್ಸುತ್ತೆ ಆಗಿನ ಕಾಲದಲ್ಲೇ ಎಂಥ ಒಂದು ಕೆಲಸ ಮಾಡಿಸಿದ್ದಾನೆ ಶಹಜಹಾನ್ ಅಂತ ಹೇಳ್ಬಿಟ್ಟು. ಎಲ್ಲ ಅದ್ಭುತವಾಗಿದೆ. ನೀವು ಯಮುನಾ ನದಿ ತೀರದಲ್ಲಿ ನಿಂತ್ಕೋಬಹುದು, ಒಂದಷ್ಟು ಫೋಟೋಸ್ನ ಶೂಟ್ ಮಾಡ್ಕೋಬಹುದು. ಬ್ಯೂಟಿಫುಲ್ ಆಗಿದೆ. ಒನ್ಸ್ ಮಸ್ಟ್ ವಿಸಿಟ್. ಆದರೆ ನೀವೊಂದು ಇದನ್ನು ಟೂರಿಸ್ಟ್ ಪ್ಲೇಸ್ ಅಂತ ಮಾಡ್ಕೊಂಡು ಹೋಗಿ ಇದೊಂದು ಪ್ರೇಮದ ಸಂಕೇತ, ಪ್ರೀತಿಯ ಸಂಕೇತ, ನನಗಂತೂ ಅದು ಫೀಲ್ ಆಗಿಲ್ಲ. ಕಾರಣ ಏನು ಅಂದರೆ ಇದೊಂದು ಸ್ವಾರ್ಥದ ಸಂಕೇತ ಅಂತ ಅನ್ನಿಸ್ತು. ಸಾರಿ ಇಫ್ ಐ ಆಮ್ ರಾಂಗ್, ಬಟ್ ವರ್ತ್ ವಿಸಿಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂತ ನನ್ನ ಒಂದು ಅಭಿಪ್ರಾಯ. ಇವ್ರು ಕೈ ತೋರಿಸ್ತಿದ್ದಾರಲ್ಲ ಹಿಂದೆಗಡೆ, ಇದ್ರ ಜಾಗದಲ್ಲಿ ಒಂದು ಕಾಲಾ ಮಹಲ್ ಅಂತ ಕಟ್ಟಲಿಕ್ಕೆ ಅಂತ ಶಹಜಹಾನು ಪ್ಲಾನ್ ಮಾಡ್ತಾ ಇದ್ದಂತೆ. ಈ ತಾಜ್ ಮಹಲ್ ಬಂದು ವೈಟ್ ಸ್ಟೋನಲ್ಲಿದೆ, ಬ್ಲ್ಯಾಕ್ ಸ್ಟೋನಲ್ಲಿ ಇನ್ನೊಂದು ಮಾನ್ಯುಮೆಂಟ್ನ ಕಟ್ಟಬೇಕು ಅಂತ. ಬಟ್ ಅದು ಇನ್ಕಂಪ್ಲೀಟ್ ಆಗಿದೆ. ಬಿಕಾಸ್ ಅದನ್ನು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಶತ್ರುಗಳ ಅಟ್ಯಾಕ್ ಆಗಿ ಅವನು ಶಹಜಹಾನ್ ಸಾಯ್ತಾನೆ. ಅದರಿಂದಾಗಿ ಅದು ಅದೇ ರೀತಿ ಪೆಂಡಿಂಗಲ್ಲಿ ಉಳ್ಕೊಂಡಿದೆ. ಅದರಿಂದಾಗಿ ಶಹಜಹಾನ್ ಸಮಾಧಿನೂ ಸಹ ಇವರು ತಾಜ್ ಮಹಲಲ್ಲೇ ಮಾಡಿದ್ದಾರೆ, ಮಮ್ತಾಜ್ ಪಕ್ಕದಲ್ಲೇ ಮಾಡಿದ್ದಾರೆ. ಸೊ ಅದರಿಂದಾಗಿ ಅದೊಂದು ಎಕ್ಸ್ಪ್ಲನೇಷನ್ನ ನಾವು ತಿಳ್ಕೊಂಡು ಖುಷಿ ಆಯಿತು. ಸೊ ಎಲ್ಲ ಒಂದು ಮಾನ್ಯುಮೆಂಟ್ನ ನೋಡಿಕೊಂಡು ಮತ್ತೆ ನಾವು ರೂಮ್ಗೆ ರಿಟರ್ನ್ ಆಗಿ ಅಲ್ಲಿಂದ ಮಥುರಾ ತುಂಬ ಹತ್ತಿರದಲ್ಲಿ ಇದೆ, ಒಂದು 80 ರಿಂದ 85 ಕಿಲೋಮೀಟ್ರಿಗೆ ಯಮುನಾ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತೀವಿ. ಸೊ ಮಥುರಾಗೆ ನಮ್ಮ ಪ್ರಯಾಣ ಬೆಳೆಸಿದ್ವಿ. ಹಾಗೂ ಈ ಒಂದು ನೀವೇನು ಎಂಟ್ರೆನ್ಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ಮೇಲ್ಗಡೆ ನೀವು ಸಣ್ಣ ಗೋಪುರಗಳು ನೋಡ್ಬೋದು. ಅಲ್ಲಿ 11 ಗೋಪುರ ಈ ಕಡೆಗಿದೆ ಮತ್ತು 11 ಗೋಪುರ ಆ ಕಡೆಗಿದೆ. ಯಾಕಿದು ಈ ಕಡೆ 11 ಆ ಕಡೆ 11 ಕಟ್ಟಿದ್ದಾರೆ ಅಂತ ಗೈಡ್ ಹತ್ರ ಕೇಳಿದಾಗ, ಈ ಸೈಡ್ ಬ್ಯೂಟಿಫುಲಿ ನನಗದು ಭಾಳ ಒಂಥರ ಗೂಸ್ ಬಂಪ್ಸ್ ಮೂಮೆಂಟ್. ಅದು ತಾಜ್ ಮಹಲ್ನ ಕಟ್ಟಲಿಕ್ಕೆ 22 ವರ್ಷ ತಗೊಳ್ತಂತೆ. ಸೊ 22 ವರ್ಷಕ್ಕೆ ಈ ಕಡೆ 11 ಸಣ್ಣ ಗೋಪುರಗಳು ಮತ್ತು ಆ ಕಡೆ 11 ಸಣ್ಣ ಗೋಪುರಗಳು ಕಟ್ಟಿದ್ದಾರೆ. ಸೊ 22 ಇಯರ್ಸಲ್ಲಿ ತಾಜ್ ಮಹಲ್ನ ಕಂಪ್ಲೀಟ್ ಮಾಡಿದ್ದಾರೆ. ಇದು ಒಂದು ಬಹಳ ಅದ್ಭುತವಾದ ಸಂಗತಿ. ಸೊ ಮತ್ತೆ ಸಿಗೋಣ ನಮ್ಮ ಮಥುರಾ ವಿಡಿಯೋದಲ್ಲಿ, ಕೃಷ್ಣನ ಜನ್ಮಸ್ಥಳದಲ್ಲಿ ಸಿಗೋಣ. ಅದು ಅಲ್ಲಿ ಪ್ರೀತಿಯ ಸಂಕೇತದ ಒಂದು ಪ್ರೇಮ ಮಹಲ್ ಅಂತ ಇದೆ, ಅದನ್ನು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. भाई साहब, हमने सुन लिया वो शाहजहां ताजमहल कंस्ट्रक्शन होने के बाद वो हाथ कट कर दिया, वो सब झूठ है, सभी झूठ. उन्निम शर्मा, हाँ ಚೆನ್ನಾಗಿದೆ ಅಲ್ಲ, ನೈಸ್. वो सब झूठ है. बल्कि उन्होंने बॉन्ड ले लिया था. अच्छा, कि आप किसी के लिए काम नहीं करेंगे. अच्छा, और आप यहाँ पर फ्री रहिए. हाँ. और इस ताज की देखभाल करिए. अच्छा. उन्होंने 4 कॉलोनी भी बनवाई थी ताजमहल के गेट पर. हाँ. साउथ गेट पर. हाँ, उमर खां कटरा, जोगीदास कटरा, फुलेल कटरा और रेशम कटरा. अच्छा. गेट 1 कॉलोनी बनवाई थी उससे. वो वर्कर्स के लिए. वो आपका ग्रेट ग्रैंडफादर वर्क किया. ग्रेट ग्रैंडफादर, अच्छा, फादर का फादर. क्योंकि हमने स्कूल पे और कॉलेज पे हिस्ट्री पढ़ने के समय हमको बोला, हमारा टीचर्स और बुक में लिखा था, वो सभी लोग वो काम किया था ना ताजमहल कंस्ट्रक्शन के लिए, उसका हाथ काट कर दिया उन्हें.
वो लोकल कोई बुक ऐसी छपी होगी, बाहर जो है ना कोई इतिहास ऐसा नहीं है। हाँ कार उस पर कपड़े के ऊपर बॉन्ड ले लिया था, पहले कपड़ा चलता था, करेक्ट है। उसके ऊपर बॉन्ड ले लिया था, किसी के लिए नहीं करेंगे। जब बॉन्ड क्या क्या लिख दिया बॉन्ड पर? दस्तखत ले लिया था कि आप किसी के लिए काम नहीं करेंगे, अदरवाइज आप काम करेंगे तो वो गलत होगा। अच्छा, हाँ। वो बॉन्ड लिया था बस। तो जब वो घर पर आए, जैसे कि घर की फैमिली पूछती है कि आपको मालिक साहब ने बुलाया राजा ने, तो क्या करवाया, तो उन्होंने कहा ऐसे ऐसे हमसे किया, ये तो आपके हाथ कट गए, हाँ आप तो कोई आप किसी के लिए कोई काम नहीं कर सकते। हाँ तो वो मुहावरा आ गया उससे कि हाथ कटवा ले। हाँ वो बोल रहा था ये आप काम किया तो आपका हाथ काट होगा, वो काट होगा, वो चल के काट हो गया, वो बन गया। अच्छा, क्योंकि आप है राइट पर्सन है, क्योंकि आपका फैमिली ग्रेट ग्रैंडफादर वर्क किया था ना, आप सच बोलता है। हाँ, वो हमको पास स्टोरी जो मिलेगी वो पूरी सही मिलेगी। करेक्ट ओके। हाथ कट हो गया, हाँ जी। बन गया, हाथ कट होगा। थैंक यू सर, थैंक यू। और दूसरा कि ಹಾಂ ಚೆನ್ನಾಗಿದೆಯಮ್ಮ, ಎಷ್ಟಂತೆ ಅದು? ಓಕೆ ನೋಡು ಹಾಂ ಎಸ್ ಸರ್। रॉ मटेरियल जो बचा था, हाँ। उस मटेरियल से वो बनवा दी गई थी। अच्छा हाँ। हाँ और आज भी हम लोग वहीं पर ही देते हैं हाँ जो इस वर्क को करते हैं। अच्छा हाँ वेरी नाइस। अदरवाइज बहुत दूर चले गए, कोई विदेश चला गया, कोई विदेश चला गया। करेक्ट। इतने दिनों में काफ़ी बदलाव आ गया, लेकिन आज भी जो है ना वो कॉलोनी है, और कॉलोनी? आज भी परिवार के लोग परिवार वो स्टे कर रहा है, रहते हैं। रहते हैं उधर। बहुत बढ़िया। थैंक यू सर, थैंक यू।